ಇವತ್ತು ನಾನು ನಿಮ್ಗೆ ಏನು ತಿಳಿಸ್ತಿದ್ದೀರಂದರೆ, ಇವರು ಫ್ಯಾಷನ್ ಅಂತ ಪೂಜಾ ಕಲೆಕ್ಷನ್ಸ್ ಅಂತ ಫೇಸ್ಬುಕ್ಕಲ್ಲಿ ಇಟ್ಕೊಂಡಿದ್ದಾರೆ. ಇವರು ತುಂಬ ಫ್ರಾಡ್. ಏನಂದರೆ, ನಾವು ಇದನ್ನು ಓನ್ಲಿ ವಾಟ್ಸಪ್ ಅಂತ ಹಾಕಿದರು. ನಾವು ವಾಟ್ಸಪ್ಗೆ ಹೋಗಿ ಇದು ನಮ್ಗೆ ಇಷ್ಟ ಆಯಿತು, ಇದನ್ನು ನಾವು ವಾಟ್ಸಪ್ ಮಾಡಿದ್ವಿ. 350 ರೂಪೀಸ್ ಅಂತ ಹೇಳಿದ್ರು. ಇದನ್ನು ನಾವು ಇದೆರಡು ನಮ್ಗೆ ಇಷ್ಟ ಆಯಿತು. ಇದು ನಮ್ಮಮ್ಮ ಅವರು ಎರಡು ಇದು ಬುಕ್ ಮಾಡಿದ್ರು. ಬುಕ್ ಮಾಡಿ ಈ ಥರ ಎಲ್ಲ ಕಳಿಸಿದ್ರು. ಫಾರ್ ಆರ್ಡರ್ ಡೀಟೇಲ್ಸ್ ಅಂತ ಸ್ಕ್ರೀನ್ಶಾಟ್ಸ್ ಆ್ಯಂಡ್ ಡೀಟೇಲ್ಸ್, ನೇಮ್, ಸೈಜ್, ಕಾಂಟ್ಯಾಕ್ಟ್ ನಂಬರ್, ಫುಲ್ ಅಡ್ರೆಸ್, ಪಿನ್ ಕೋಡ್ ಅಂತೆಲ್ಲ ಕಳಿಸಿದ್ರು. ಅಡ್ರೆಸ್ ಕಳಿಸಿ ಅಂದರು. ನಾವು ಅಡ್ರೆಸ್ನೆಲ್ಲ ಕಳಿಸಿದ್ವಿ. ಕ್ಯಾಶ್ ಆನ್ ಡೆಲಿವರಿ ಅಂತ ನಾವು ಕೇಳಿದ್ವಿ, ಅವ್ರು ಇಲ್ಲ ಅಂತ ಕಳಿಸಿದ್ರು. ನಮಗೆ ಆಲ್ಸೋ ಪ್ಯಾಂಟ್ ಅಂತ ಕೇಳಿದ್ವಿ, 700 ರೂಪೀಸು ಅಂತ ಕೇಳಿದ್ದಕ್ಕೆ ಎಸ್ ಅಂತ ಕಳಿಸಿದ್ರು. ಅವರು ಪೇಟಿಎಮ್ದು ಸ್ಕ್ಯಾನರ್ ಕೂಡ ಕಳಿಸಿದ್ರು. ನಾವು ಸ್ಕ್ಯಾನ್ ಕೂಡ ಮಾಡಿದ್ವಿ. ಆಮೇಲೆ ಶಿಪ್ಪಿಂಗ್ ಚಾರ್ಜಸ್ಸು 200 ರೂಪೀಸ್ ಮೇಡಮ್ ಅಂತ ಹೇಳಿದ್ದಕ್ಕೆ ಆಯಿತು, ನಾವು 200 ರೂಪೀಸ್ ಕಳಿಸ್ತೀವಿ ಅಂತ ಶಿಪ್ಪಿಂಗ್ ಚಾರ್ಜಸ್ ಕೂಡ ಕಳಿಸಿದ್ವಿ. ಅವರು ನಮಗೆ ತಿರ್ಗಾ ಕಾಲ್ ಕೂಡ ಮಾಡಿದರು. ಕಾಲ್ ಮಾಡಿ ಏನು ಮಾಡಿದ್ರು, ಇವಾಗ ನೀವು 900 ರೂಪೀಸ್ ನಮಗೆ ಕಳಿಸಿದ್ರೆ ತಾನೆ, ಐ ಹ್ಯಾವ್ ಟು ರೀಚಾರ್ಜ್ ಯು ಫಾರ್ 1 ಮಿನಿಟ್ ಫಾರ್ ರೂಪೀಸ್ 1150 ಆ್ಯಂಡ್ ಇಟ್ ವಿಲ್ ಬಿ ರಿಟರ್ನ್ ಅಂತ ನಮಗೆ ಕೇಳಿದ್ರು. ಅದಕ್ಕೆ ನಾವೇನು ಮಾಡಿದ್ವಿ, ಫ್ರಾಡ್ ಇರ್ಬೋದಲ್ಲ, ಇಷ್ಟೊಂದು ಕಾಸ್ಟ್ ನಾವು ಯಾಕೆ ಕಳಿಸ್ಬೇಕಂತ 1150 ರೂಪೀಸ್ ನಾವು ಕಳಿಸಿಲ್ಲ. ನಮಗೆ ಡ್ರೆಸ್ ಕೊಡಿ, ಇಲ್ಲಾಂದರೆ ನಮ್ಮ ಅಮೌಂಟ್ ಕೊಡಿ ಅಂತ ಕಳಿಸಿದ್ವಿ. ಇದನ್ನೆಲ್ಲ ನಾವು 20 ಮೇ 2026ಗೆ ಮಾಡಿದ್ದು. ಪ್ಲೀಸ್ ಮೇಡಮ್, ಗೆಸ್ ವಿಲ್ ಬಿ ಯುವರ್ ರಿಟರ್ನ್ 1150. ಯು ಹ್ಯಾವ್ ಟು ಡೂ ದಿಸ್ ಫಾರ್ 1 ಮಿನಿಟ್. 1 ನಿಮಿಷಕ್ಕೆ ಹಾಕಿದ ತಕ್ಷಣ ತಿರ್ಗಾ ಅವ್ರು ನಮಗೆ 1 ನಿಮಿಷಕ್ಕೆ ಹಾಕ್ಬಿಡ್ತಾರಂತೆ. ಅದಕ್ಕೆ ಇಲ್ಲ, ನೀವು ನಮಗೆ ನಾವೇ ನಿಮಗೆ QR ಕಳಿಸ್ತೀವಿ, ನೀವು ನಮಗೆ ಕಾಸು ಕಳಿಸಿ ಅಂತ ಹೇಳಿದ್ದಕ್ಕೆ ಅವ್ರು ತಿರ್ಗಾ 1150 ರೂಪೀಸ್ ಅಂತಲೇ ಹೇಳಿದ್ರು. ಅದಕ್ಕೆ ನಾವೇನು ಮಾಡಿದ್ವಿ, ಇಲ್ಲ ನಮ್ಗೆ ಡ್ರೆಸ್ಸೇ ಬೇಕು ಅಂತ ಕೇಳಿದ್ದಕ್ಕೆ ಇಲ್ಲ, ನಾವು ಅವ್ರನ್ನ ಎಷ್ಟೊಂದು ಮೆಸೇಜ್ ಕಳಿಸಿದ್ರು, ಅವರೇನೂ ಇದು ಮಾಡಿಲ್ಲ. ಅದಕ್ಕೆ ನೋಡಿ, ಈ ಥರ ಎಲ್ಲ ನಾವು 1 ವೀಕ್ ಆಯಿತು, ಇನ್ನೂ ಬಂದಿಲ್ಲ. ನಾವು ಅವ್ರಿಗೆ ಕಳಿಸಾದ್ಮೇಲೆ ವಾಟ್ಸಪ್ ಕೂಡ ಮಾಡಿದ್ವಿ. ಅವ್ರೇನಂತ ಕಳಿಸಿದ್ರು, 2-3 ಡೇಸ್ ಅಂತ ನಮಗೆ ಕಳಿಸಿದ್ರು. ಶಿಪ್ಪಿಂಗು 2-3 ಡೇಸ್ ಅಂತ ಅದು ಡಿಲೇಟ್ ಆಗ್ಬಿಡೋಕ್ಕೆ 2-3 ಡೇಸ್ ಅಂತ ನಮಗೆ ಕಳಿಸಿದ್ರು. ನಾವು ಇದೇನು 2-3 ಡೇಸಾ, ಆಯ್ತು ಬಿಡಿ 2-3 ಡೇಸಲ್ಲಿ ಬರುತ್ತೆ ಅಂದ್ಕೊಂಡೇ ಇದ್ವಿ. ನಾವು ಇದನ್ನೆಲ್ಲ ಮಾಡಿದ್ವಿ, 20 ಮೇಗೆ ಮಾಡಿರೋದು. ಅದನ್ನೆಲ್ಲ ಮಾಡಿ ನಮಗೆ ಒಟ್ಟು 11 ಡೇಸ್ ಆಯಿತು. 11 ಡೇಸ್ ಹೋಗಿ ತಿರ್ಗಿ ಸ್ಯಾಟರ್ಡೇ ಸಂಡೇ ಎಲ್ಲ ನಾವೆಲ್ಲ ಮೆಸೇಜ್ ಕಳಿಸಿದ್ವಿ. ನಮಗೆ ಅಮೌಂಟ್ ಕೊಡಿ, ಇಲ್ಲಾಂದರೆ 1 ವೀಕ್ ಆಯಿತು, ನಮ್ಗೆ ಅಮೌಂಟ್ ಕೊಡಿ, ಇಲ್ಲಾಂದರೆ ಡ್ರೆಸ್ ಕೊಡಿ ಅಂತ ಎಷ್ಟೊಂದು ಕೇಳಿದ್ವಿ. ಅವ್ರು ನಮ್ಗೆ ಕೇಳೇ ಇಲ್ಲ. ನಾವು ಈ ಥರ ಎಲ್ಲ ಹೇಳಿದ್ವಿ. ಆಮೇಲೆ ನಾವು ಅವ್ರಿಗೆ ನಮ್ಮದು ಲಿಂಕ್ ಕಳಿಸಿದ್ವಿ. ಯೂಟ್ಯೂಬ್ ಚಾನಲ್ ಐತೆ, ನಮ್ಮದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕಳಿಸಿದ್ವಿ. ಯಾಕಂದರೆ ನಾವು ಇವರು ಫ್ರಾಡ್ ಅಂತ ನಾವೆಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಯಾಕಂದರೆ ನೀವು ಈ ಥರ ಮೋಸ ಹೋಗ್ಬಾರ್ದು. ಈ ಥರ ನೀವು ಇವರು ಪೂಜಾ ಕಲೆಕ್ಷನ್ಸ್ ಅಂತ ಇದ್ದಾರೆ, ಅವ್ರದ್ದು ಅಕೌಂಟ್ ಕೂಡ ತೋರಿಸ್ತೀನಿ ನೋಡಿ. ತುಂಬ ಫ್ರಾಡ್ ಇವರು. ನಾವು ಎಷ್ಟು ಕೇಳಿದ್ದೀವಿ, ತುಂಬ